ಹಾಳಾಗಿ ಹೋಗಿ ನಾಳೆ ರಾಮನಿಗೆ ಪಟ್ಟವಂತೆ ಪಟ್ಟ. ನನಗೇನು ಚಟ್ಟಕ್ಕೆ ಹೋಗ್ತೇನೆ ಅಂತೇನು ಭಯ ಇಲ್ಲ, ಆದ್ರೆ ನನಗೆ ಇಷ್ಟ ಇಲ್ಲ. ನಾನು ಮಾತ್ರ ಇದನ್ನು ಬಿಡೋದಿಲ್ಲ. ನೋಡ್ತೇನೆ, ನಾನು ನೋಡ್ತೇನೆ. ಅವರು ಇಟ್ಟ ಮುಹೂರ್ತಕ್ಕೆ ಪಟ್ಟ ಆಗ್ತದೋ ಏನು ನಾನು ನೆನೆಸಿದಂತೆ ವಿಷಯ ಆಗ್ತದೋ ಅಂತ. ಏನು ಜನವಪ್ಪ, ಸರಿ ಇಲ್ಲ ರೀ ಜನ. ಸರಿ ಇಲ್ಲ. ಏನು ಜನ? ಒಬ್ಬ ಬಡವ ಬೀದಿಯಲ್ಲಿ ನಿಂತು ಮಣ್ಣು ತಿಂತಿದ್ರೆ ನೋಡ್ರಪ್ಪ, ನೋಡ್ರಿ, ಅವ ಹೊಟ್ಟೆ ಹಸುವಾಗಿದೆ, ಅವನು ಮಣ್ಣು ತಿಂತಾ ಇದ್ದಾನೆ ಅಂತ. ಅದೇ ಒಬ್ಬ ಶ್ರೀಮಂತ ಮಣ್ಣು ತಿಂತಿದ್ರೆ ಔಷಧ ತಿಂತಾ ಇದ್ದಾನೆ ಅಂತ. ಈಗ ನೀವಾದ್ರೂ ಹೇಳಿದ್ದು ಏನು? ಕೇಳಿದಳು ಮರೆಯಲ್ಲಿ ನಿಂತು ಮಂತರ, ಕೇಳಿದಳು ಮರೆಯಲ್ಲಿ ನಿಂತು ಮಂತರ. ಹೇ, ನಾನು ಮರೆಯಲ್ಲಿ ನಿಂತು ಕೇಳಿದ್ದ ಏನು? ಅವರು ನಾಲ್ಕು ಗೋಡೆಗಳ ಮಧ್ಯೆ ಮರೆಯಲ್ಲಿ ಕುಂತು ಮಾತನಾಡುತ್ತಿದ್ದದ್ದ. ನಿಮ್ಮ ಯೋಚನೆ? ಹೌದು, ಮರೆಯಲ್ಲಿ ಕುಳಿತು ಮಾತನಾಡ್ತಿದ್ದಾರೆ ಅವರು. ಹೊರಗೆ ನಿಂತು ಕೇಳ್ತಾ ಇದ್ದವಳು ನಾನು. ಹಾಗಾದ್ರೆ ಹೇಳಿ, ನೀವೇ ಯೋಚನೆ ಮಾಡಿ. ಮರೆಯಲ್ಲಿ ನಿಂತು ಕೇಳಿದ್ದು ನಾನ, ಮರೆಯಲ್ಲಿ ಕುಂತು ಮಾತನಾಡುತ್ತಿದ್ದವರು ಅವರ. ಮರೆಯಲ್ಲಿ ಮಾತಾಡ್ತಿದ್ದವರು ಅವರೇ. ಅಯ್ಯೋ, ನನ್ನ ತಲೆ ಬೆಳ್ಳಗಾಯ್ತು ಸ್ವಾಮಿ, ನಿಮಗೆ ಇನ್ನು ಬುದ್ಧಿ ಬರ್ಲಿಲ್ವಲ್ಲ. ಹೋಗಲಿ ಬಿಡಿ, ಇದನ್ನು ಏನಾದರೂ ಮಾಡಿ ತಡೆಯಬೇಕಲ್ಲ. ಏನು ಮಾಡೋದು? ನನಗೊಬ್ಳು ಅಮ್ಮ ಇದ್ದಾಳೆ. ನಿಮಗೆ ನಮ್ಮ ಅಮ್ಮ ಪರಿಚಯ ಉಂಟಾ? ನಿಮ್ಮ ಅಮ್ಮನ ಪರಿಚಯ ಇಲ್ಲ. ನಿಮಗೆ ಆ ತಲೆ ಬಿಸಿ ಬೇಡ. ಇವಳೇ ಹೀಗಿದ್ದಾಳೆ, ಇನ್ನು ಅವ್ರ ಅಮ್ಮ ಹೇಗಿರಬಹುದು? ಬಹುಶಃ ಹಾಸಿಗೆಯಲ್ಲಿ ಇದ್ರೆ ಅಮ್ಮ ಎಂದರೆ ನನಗೆ ಜನ್ಮ ಕೊಟ್ಟ ಅಮ್ಮ ಅಲ್ಲ, ನನಗೆ ಅನ್ನ ಕೊಟ್ಟ ಅಮ್ಮ. ನಾನೀಗ ಅವಳ ಹತ್ರ ಹೋಗ್ತೇನೆ, ಈ ವಿಷಯವನ್ನ ಅವಳಿಗೆ ಹೇಳ್ತೇನೆ. ಈ ಅಮ್ಮನ ನಡುವೆ ನಡೆಯುವ ವಿಚಾರ ಇದೆಯಲ್ಲ, ನೋಡುಗನಿಗೆ ಅಮ್ಮಮ್ಮೋ ಎನಿಸಬೇಕು. ಪಟ್ಟ ಕಟ್ಟುತ್ತಾರಂತ, ಪಟ್ಟ ಕಟ್ಟೋರಿಗೆ ಚಟ್ಟ ಕಟ್ಟಿ ಬಿಡ್ತಾರೆ. ಎಂತದದು? ಇಲ್ಲಿಯೇ ಇದ್ದೀಯಾ? ಮತ್ತೆ ನಾ ಇಲ್ಲಿಗೆ ಹೋಗ್ತೇನೆ. ಏನಾದ್ರೂ ತಿರುಗಾಡಿದ್ರೆ ನೀನೇ ಬಿಟ್ರು ನಾ ಇಲ್ಲೇ ಇರು. ಇನ್ನೇನಾದ್ರೂ ನೀ ಕರ್ಕೊಂಡು ಹೋದ್ರೆ ಬರಬಹುದು ನೀನು. ಹೌದೇನೆ? ನನ್ನ ಇಷ್ಟು ಚಂದದ ಹೆಸರು ಕೈಕ, ನಿನ್ನ ಬಾಯಲ್ಲಿ ಅದು ಕಾ 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 ಆಗುದೇನೆ? ಅದು ನನ್ನ ತಪ್ಪಲ್ವೇ? ಅದೆಂತದ್ದು? ಅದು ನಿನ್ನ ಅಪ್ಪನ ತಪ್ಪು. ನನ್ನ ಅಪ್ಪನ ತಪ್ಪ? ಹೌದು. ನನ್ನ ಅಪ್ಪ ತಪ್ಪು ಮಾಡಿ ನನಗೆ ಇಷ್ಟು ಚಂದ ಮಾಡಿ ಹೆಸರಿಟ್ಟಿದ್ದಾನಲ್ಲ ನಿಮ್ಮ ಅಪ್ಪ, ಅವನ ತಪ್ಪು. ಈಗ ನನ್ನ ಅಪ್ಪ ಚಂದದ ಹೆಸರೇ ಇಟ್ಟಿದ್ದು ಕೈಕ. ಚಂದದ್ದೇ ನಿನ್ನ ಬಾಯಲ್ಲಿ ಕಾ ಅಂದ್ರೆ ನಿನ್ನದು ಚಂದವಾದ ಹೆಸರೇ. ಅದನ್ನ ಚಂದವಾಗಿ ಸಮಾಧಾನವಾಗಿ ಸುಂದರವಾಗಿ ಕರೆದ್ರೆ ಕೈಕೇಯಿ ಆಗ್ತದೆ. ನನ್ನ ಹಾಗೆ ಗಡಿಬಿಡಿ ಮಾಡ್ತಾ ಯಾರಾದ್ರೂ ಅವಸರವಾಗಿ ಕರೆದರೆ ಏನು ಸ್ವರ
ವರವೇ ಅದು. ಎಷ್ಟು ವರ್ಷದಿಂದ ಕೇಳಿದ್ರು ಹೀಗೆ ಉಂಟು ವಿಷಯ. ಹೌದೇನೆ ಕೈಕ? ಏನೇ ಅವಸರದಲ್ಲಿ ಓಡ್ ಬರ್ತಾ ಇದ್ದೀಯಾ? ನಿನಗೆ ಯಾವಾಗ್ಲೂ ಅವಸರ ಇರುವುದಿಲ್ಲ, ಇವತ್ತು ಅವಸರ ಯಾಕೆ? ಇಲ್ಲ, ಹಾ, ನನಗೆ ನಿನ್ನನ್ನು ನೋಡಿದಾಗಲೆಲ್ಲ ಅಯ್ಯೋ ಎನಿಸ್ತದೆ. ನನ್ನ ನೋಡಿದ್ರೆ ನಿನಗೆ ಅಯ್ಯೋ ಅನ್ಸುದ? ಬಹಳ ದುಃಖ ಆಗ್ತದೆ. ಅಯ್ಯೋ ದೇವ್ರೆ, ಹೀಗಿದ್ದೇನೆ ನಾನು ಇಷ್ಟು ಗಟ್ಟಿ, ನಿನಗೆ ದುಃಖ ಆಗುದು ಯಾಕೆ? ನನಗೆ ತುಂಬಾ ನೋವಾಗ್ತದೆ. ಅಯ್ಯಯ್ಯೋ, ಅದ್ಯಾಕೆ ನೋವು ನಿನಗೆ? ಏನು ಮಾಡುವುದು? ನಿನಗೆ ಒಂದು ತಿಳಿದರೆ 9 ತಿಳಿಯೋದಿಲ್ವೇ? ಓ, ಒಂದು ತಿಳಿದ್ರೆ 9 ತಿಳಿಯುವುದಿಲ್ಲ. ಹೌದು, ನಿನಗೆ 9 ತಿಳಿದವರು ಒಂದನ್ನೂ ಹೇಳುವುದಿಲ್ಲವಲ್ಲ. ಅದೇ ನನಗೆ ನೋವು. ಹೌದೇನೆ? ಇದ ಸಣ್ಣಿಂದ ನೀನೇ ನನ್ನನ್ನು ಸಾಕಿ ಬೆಳೆಸಿದ್ದೀಯ, ಹೇಳ್ಕೊಡ್ಬೇಕಾದದ್ದು ನೀನೇ ಆಗಿತ್ತು. ಒಂದು ತಿಳಿದ್ರೆ 9 ಗೊತ್ತಾಗುದಿಲ್ಲ ಅಂತ ಹೇಳ್ತೀವಿ. ಯಾವ ವಿಷಯ ಹೇಳ್ತಿ ಅಂತ ನನ್ಗೆ ಅರ್ಥ ಆಗುದಿಲ್ಲ. ಅಂದ್ರೆ ಏನೇ? ಅಂದ್ರೆ ನಾನೇ ಹೇಳ್ಕೊಡೋದು ಅಂದ್ರೆ ಏನು? ನಾನು 1 ಅನ್ನು 9 ಮಾಡ್ತೇನೆ. ಅದು ಹೆಂಗಸರ ಸ್ವಭಾವ. ಕೆಲವರು ಹಾಗೆ 1 ಅನ್ನು 9 ಮಾಡಿ ಹೇಳುವುದು ಅಂತ. ಹಾಗಲ್ಲ, ಮತ್ತೆ ನಿಂದು ಹಸು ಮನಸ್ಸು. ಹಾ 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 ಮುಗ್ಧ ಮನಸ್ಸು. ಮುಗ್ಧ ಮನಸ್ಸು. ಓ, ಹಾಗಾಗಿ ಅದರಲ್ಲಿ ಹುಳುಕು ಕೊಳಕು ಮತ್ತೊಂದಿಲ್ಲ, ಎಂತದ್ದು ಇರೋದಿಲ್ಲ. ಹಾಗಾಗಿ ನಿನಗೇನು ಗೊತ್ತಾಗುದಿಲ್ಲ. ಹಾಗಾಗಿ ನಿನಗೆ ಯಾರು ಏನು ಹೇಳಿದ್ರು ಸಹಿತ ನಂಬುತ್ತೀಯ. ಬದುಕಿನಲ್ಲಿ ಮುಗ್ಧತೆ ಮತ್ತು ಜೀವನೋತ್ಸಾಹ ಅದೆರಡು ಕಳ್ಕೊಂಡ್ರೆ ಹಾಗೆ. ನೀನು ಬಾಲೆ. ಎಂತದ್ದು? ಮುಗ್ಧ ಬಾಲೆ. ಬಾಲಿಕೆ ಮಾಲೆ ಚಾರು ಶೀಲೆಯುಂಟು ಬಾಲಿಕೆ ಮಾಲೆ ಚಾರು ಶೀಲೆ ಇಂದು ನಿನ್ನ ಬಾಲಿಕೆ ಮಾಲೆ ಚಾರು ಶೀಲೆ ಇಂದು ನಿನ್ನ ಭೂಲೋಕವನಿಗೆ ಪಾಲಿಸಬೇಕೆಂದು ಹೀಗೆ ಭೂಲೋಕವನಿಗೆ ಪಾಲಿಸಬೇಕೆಂದು ಹೀಗೆ ಮಂತ್ರಿ ವಸಿಷ್ಠರ ಕೂಡೆ ಅಂತರಂಗದಿ ಮಾತಾಡೆ ಮಂತ್ರಿ ವಸಿಷ್ಠರ ಕೂಡೆ ಅಂತರಂಗದಿ ಮಾತಾಡೆ ನಿಂತು ನಾ ಕೇಳಿದೆ ಮಾತಾ ಕಾಂತೆ ಕೇಳಿದ್ಯಾವ ನಿಂತು ನಾ ಕೇಳಿದೆ ಮಾತಾ ಕಾಂತೆ ಕೇಳಿದ್ಯಾವ ನೀತಿ ಮಂತ್ರಿ ವಸಿಷ್ಠರ ಕೂಡೆ ಅಂತರಂಗದಿ ಮಾತಾಡೆ ನಿಂತು ನಾ ಕೇಳಿದೆ ಮಾತಾ ಕಾಂತೆ ಕೇಳಿದ್ಯಾವ ನೀತಾ ಎಂತದ? ಗಾಳಿ ಹಾಕ್ಲೇನೆ? ಅಯ್ಯೋ, ಗಾಳಿ ಹೋಗ್ತಾ ಇದೆ. ನೀರ್ ಕೊಡ್ಲೇನೆ? ನೀರು ಬೇಡ. ನೀರು ಕುಡಿದ್ರೆ ಗಂಟಲಲ್ಲೇ ನೀರು ಸಿಕ್ಕೊಂಡು ಸಾಯ್ತೇನೆ. ಬೇಡ. ಅದಲ್ವೇ? ಎಂತದ ಈಗ ಕುಣಿಯುವ ನೆನಪಾದದ್ದೆ ನಿನಗೆ? ಕೈಕ, ನಾನು ಹರೆಯದಲ್ಲಿದ್ದಾಗ ಬಹಳ ಚಂದ ಮಾಡಿ ಕುಡಿತಿದ್ದೆ. ಹೌದಾ? ಆದ್ರೆ ಯಾರು ನೋಡ್ತಿರ್ಲಿಲ್ಲ. ಈಗ ಈಗ ವಯಸ್ಸಾಯ್ತು. ಹೌದು. ಕುಣಿಲಿಕ್ಕೆ ಶಕ್ತಿ ಇಲ್ಲಿವೆ. ಕಾಲ ಕೂಡುವುದಿಲ್ಲ. ಹೌದು. ನೋಡ್ಲಿಕ್ಕೆ ಜನ ಇದ್ದಾರೆ, ಕೂಡ್ಲಿಕ್ಕೆ ಕಾಲಿಗೆ ಕೂಡುವುದಿಲ್ಲ. ಹೌದೇ? ಹೌದಾ? ಹೌದು. ಎಷ್ಟು ಉತ್ಸಾಹ ನಿಂಗೆ? ಹೌದು. ನಾನು ನನ್ನ
ನಾನು ಬರ್ತಾ ಇದ್ದೆ. ದಿವಸದ ಕೆಲಸ ನಿನ್ನದ್ದು? ಬೆಳಿಗ್ಗೆನೆ ಹಾ. ಬೇಗ ಎದ್ದು ಕೆಲಸಕ್ಕೆ ಬರ್ತಾ ಇದ್ದೆ. ಹೌದು. ಹೌದಾ? ಬರ್ತಾ ಇರ್ಬೇಕಾದ್ರೆ ಹ್ಮ್. ಸ್ವಲ್ಪ ಸಮಯ ಆಗಿತ್ತಲ್ಲೇ. ನೀನ್ ಯಾವಾಗ ಸಮಯಕ್ಕೆ ಸರಿಯಾಗಿ ಬರ್ತೀಯ? ನನಗೂ ಹೊಣೆಗಾರಿಕೆ ಇರೋದಿಲ್ವೇನೆ? ನಿಮ್ಮ ಮನೆ ಅಂದ್ರೆ ನನ್ನ ಮನೆ ಅಲ್ವೇನೆ? ಹೊಣೆಗಾರಿಕೆ ಇರ್ತದೆ. ಅದನ್ನ ವಿಚಾರ ಮಾಡಿ ನಾನು ಬೇಗ ಬೇಗ ತಯಾರಾಗಿ ಬರ್ಬೇಕಂತಿದ್ದೆ. ಅದು ತಡ ಆಗಿಬಿಡ್ತು. ಈ ವಯಸ್ಸಿಗೆ ನೀನೇ ತಯಾರಾಗ್ತಿ ನೋಡು. ಅಂದ್ರೆ ಅದು ತಡ ಆದ್ರೂ ತೊಂದ್ರೆ ಇಲ್ಲ, ನೀನೇ ತಯಾರಾಗ್ತೀಯ. ಅಂದ್ರೆ ಏನಾಯ್ತು ಗೊತ್ತುಂಟಾ? ಏನಾಯ್ತು? ದಿನೋ ನಾನು ರಾಜಮಾರ್ಗದಲ್ಲಿ ಬರುತ್ತಿದ್ದೆ. ರಾಜಮಾರ್ಗದಲ್ಲಿ ಬರ್ತಿದ್ದೆ. ಈ ಹೊತ್ತು ಒಳ ಮಾರ್ಗದಲ್ಲಿ ಬಂದೆ. ಸುಳ್ಳು ಹೇಳ್ಬೇಡ. ನೀ ಯಾವಾಗ್ಲೂ ರಾಜಮಾರ್ಗದಲ್ಲಿ ಬರುದು, ನೀ ಯಾವಾಗ್ಲೂ ಒಳ ಮಾರ್ಗದಲ್ಲೇ ಬರುದು, ಎಲ್ಲ ಹೇಳುವುದು. ಮಂತಾರೆ ಹಾಗೆ ಅವಳು ಒಳ ಮಾರ್ಗದಲ್ಲೇ ತಿರುಗಾಡುದು ಅಂತ. ನೋಡಿದ್ಯಾ ನೀನು ಸಹ ಹಾಗೆ ಹೇಳ್ತೀಯಲ್ಲೇ. ಬೇರೆಯವರು ಬೇಕಾದ್ದು ಹೇಳಲಿ, ಎಲ್ಲರೂ ಹಾಗೆ ಹೇಳ್ತಾರೆ. ಮಂಥರೆಗೆ ಬುದ್ಧಿ ಸರಿ ಇಲ್ಲ, ಮಂಥರ ನೇರ ನುಡಿ ಅಲ್ಲ, ನೇರ ನಡೆಯಲ್ಲ, ಅವಳಿಗೆ ಮಾತು ಸರಿ ಇಲ್ಲ, ಅವಳು ಸರಿ ಇಲ್ಲ, ಎಲ್ಲವೂ ವಕ್ರ. ನೀನು ಹಾಗೆ ಬೇಸರ ಆಯ್ತೇನೆ. ನಾ ಹೇಳಿದ್ದಲ್ಲ ಇದು, ಜನ ನಿನ್ನನ್ನು ನೋಡಿ ಹೇಳುವುದು. ಆದ್ರೆ ನಾನು ನಿನ್ನನ್ನು ಹಾಕ್ತಾ ಇದ್ದಿದ್ದೇನೋ ಹೇಳು. ನೀನು ಮಹಾರಾಣಿ, ನನಗೆ ಮಗಳಿದ್ದ ಹಾಗೆ. ನಿನ್ನ ಮಗಳೇ ನಾನು? ಹೌದು. ನನ್ನ ಅಮ್ಮನೇ ನೀನು? ಹೌದು, ನನ್ನ ಮಗಳೇ ನೀನು. ಆಗ ನಾನು ರಾಜಮಾರ್ಗದಲ್ಲಿ ಹೋಗ್ಬಿಟ್ಟು ಒಳ ಮಾರ್ಗದಲ್ಲಿ ಬರ್ತಿದ್ನ. ಆಯ್ತಪ್ಪ, ಒಳ ಮಾರ್ಗದಲ್ಲಿ ಬಂದೆ. ಹೌದಲ್ಲ? ಬರ್ತಾ ಇರ್ಬೇಕಾದ್ರೆ ಒಳ್ಳೆ ನೋಡ್ತೇನೆ ಅಯೋಧ್ಯೆಯ ಅಂತರಂಗದ ಭವನದ ಬಾಗಿಲು ಹಾಕಿತ್ತು. ಹೌದೇನೆ? ನಮ್ಮ ಅಯೋಧ್ಯೆಯಲ್ಲಿ ಅಂತರಂಗ ಬಹಿರಂಗ ಅಂತ ಹೇಳುವುದೇ ಇಲ್ಲ, ಎಲ್ಲವೂ ಬಹಿರಂಗವೇ ಇಲ್ಲಿ. ಅಂತರಂಗ ಭವನ ಅಂತ ಹೇಳುವುದೊಂದು ಇದೇ ಬಿಟ್ರೆ ಅದ್ರ ಬಾಗಿಲು ಹಾಕಿದ್ದಿಲ್ಲ. ಇವತ್ತು ಬಾಗಿಲು ಹಾಕಿದ? ಅಯ್ಯೋ, ಇವತ್ತು ಬಾಗಿಲು ಹಾಕಿತ್ತೆ. ಬಾಗಿಲು ಹಾಕಿತ್ತ? ಹೌದು. ಅಲ್ಲಿ ಅಲ್ಲಿ 3 ಜನ ಮಾತಾಡ್ತಾ ಇದ್ರಿ. ಯಾವ್ದು ಹೆಂಗಿದ್ರು ಇರಬಹುದಪ್ಪ, ಎಷ್ಟೊತ್ತಿಗೂ ಗೂಸು ಗೂಸು ಪೀಸು ಪೀಸುವೆ. ಏನ್ ಹೇಳ್ತೀಯ ಕೈಕ? ಎಂತದ್ದು? ಹೆಣ್ಣು ಮಕ್ಕಳಿಗೆ ಮಾತಾಡ್ಲಿಕ್ಕೆ ಅಂತರಂಗದ ಭವನವೇ ಬೇಕಾ? ಅಂದ್ರೆ ಸಭೆಯಲ್ಲಿದ್ರು ಈ ಸಭೆಯಲ್ಲೇ ಇರ್ಲಿ, ಯಾವ ಸಭೆಯಲ್ಲಾದ್ರೂ ಇರ್ಲಿ, ಹೆಣ್ಣು ಮಕ್ಕಳು ಅಯ್ಯೋ 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 ಎಷ್ಟು ಚಂದ ಮಾಡಿ. ಅಂದ್ರೆ ಅವರ ಬಾಯಿ ಇವರ ಕಿವಿಯಲ್ಲಿ, ಇವರ ಕಿವಿ ಅವರ ಬಾಯಿ. ಹೌದು, ಹಾಗೆ ಗುಸು ಗುಸುವೆ. ಕಿವಿ ಹೌದಾ? ಹೌದೇನೆ? ಹೌದು. ಗುಸು ಗುಸು ಕಟ್ತಾ ಇದ್ದಾರೆ ಅಂತ ಹೇಳ್ತಿ. ಹೌದು. ನಿನಗೆ ನಾನು ಬೊಬ್ಬೆ ಹಾಕಿದ್ರು ಕೇಳುವುದಿಲ್ಲ, ಅಲ್ಲಿ ಗುಸು ಗುಸು ಅಂತ ಹೇಳಿ ಕೇಳ ಹೋಯ್ತಾನೆ ನಿನಗೆ? ನಿನ್ ಕಿವಿ ಹೌದಪ್ಪ. ನನಗೆ ಜೋರಾಗಿ ಯಾರಾದ್ರೂ ಮಾತನಾಡಿದ್ರೆ ಕೇಳೋದೇ ಇಲ್ಲ. ಜೋರಾಗಿ ಮಾತಾಡಿದ್ರು ಕೇಳುದಿಲ್ಲ? ಇಲ್ಲ. ಅದ್ಯಾಕೆ? ಅದೇ ಯಾರಾದ್ರೂ ಪಿಸು 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 ಮಾತಾಡಿದ್ರೆ ಚಂದ ಮಾಡಿ ಕೇಳ್ತದೆ. ಇದೊಂದು ವಿಶೇಷವೇ ನಿನಗೆ? ಅದ್ಯಾಕಂತ ಹಾಗೆ? ನಾನು ಹಾಗೆ ವಿಚಾರ ಮಾಡಿದೆ. ಆಗ ನನ್ನ ಪ್ರಶ್ನೆಗೆ ಉತ್ತರ ಸಿಕ್ತು. ಈಗ ದೊಡ್ಡ ಶಬ್ದ ಮಾಡಿ ಮಾತಾಡಿದ್ರೆ ಆ ಶಬ್ದದಲ್ಲಿ ಕರ್ಕಶವಾದ ಒಂದು ಧ್ವನಿ ಬರ್ತದೆ, ಗೊತ್ತಾ? ಓ, ದೊಡ್ಡ ಶಬ್ದದ ಆ ಧ್ವನಿಗೆ ನನ್ನ ಕಿವಿ ಹೆದರ್ತಾವ. ಓ, ತಮ್ಮಟ್ಟೆ ಮುಚ್ಕೊಂಡು ಬಿಡ್ತದೆ. ಹಂಗೆ ರಪ್ಪನ ಮುಚ್ಚಿಕೊಂಡು ಬಿಡ್ತದೆ. ಅದೇ ಯಾರಾದ್ರೂ ಪಿಸು ಪಿಸೋ ಕುಸು ಕೊಸೋ ಪಿಸೋ ಪಿಸೋ ಮಾತಾಡಿದ್ರೆ ಆ ಮಾತಿನಲ್ಲಿ ಶಬ್ದ ಕಡಿಮೆ ಇರ್ತದೆ, ವಿಷಯ ಹೆಚ್ಚಿರ್ತದೆ. ಆಗ ವಿಷಯವೆಲ್ಲ ನನ್ನ ಕಿವಿಯೊಳಗೆ ಹಿತವಾಗಿ ಹೋಗಿ ಮೆದುಳಿಗೆ ಸೇರ್ತದೆ. ಮೆದುಳಿಗೆ ಸೇರಿ ಅದಕ್ಕೆ ನನ್ನ ಕಿವಿ ಯಾವಾಗಲೂ ಅಂಥ ವಿಚಾರಗಳಿಗೆ ಹೀಗೆ ತೆರ್ಕೊಂಡೇ ಇರ್ತದೆ. ಮತ್ತೆ ಬೇಕಾದ ಶಬ್ದ ಬಂದ್ರೆ, ದೊಡ್ಡ ಶಬ್ದ ಆದ್ರೆ ಒಳ್ಳೆ ಶಬ್ದ ಬಂತು, ಮುಂದೇನು 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 ಅಂತ ಕೇಳ್ತದೆ. ಅಲ್ಲಿ ಗುಸು ಗುಸು ಆಗ್ತಿತ್ತ? ಇಲ್ಲಿ ನೀನು ನಿನ್ನ ಕಿವಿ ಕೊಟ್ಟೆ ಹೇಗೆ? ಅಲ್ಲಿ ನಾನು
ಕೇಳ್ತಾ ಇದ್ದೆ. ಹೇಗೆ ಹೇಗೆ ಅವರಲ್ಲಿ ಮಾತಾಡ್ತಿದ್ರು. ಹಾ. ಯಾಕೋ ಒಂದು ಕಿವಿ ಕೇಳಿದ್ರೆ ಸರಿ ಆಗೋದಿಲ್ಲ ಹೇಳಿ ಹಾ. ಎರಡೂ ಕಿವಿಯನ್ನು ಹೀಗೆ ಮಾಡಿ. ಅಯ್ಯೋ ಯಾಕೆ? ನೀ ಕೇಳುದು ಎಲ್ಲೇ ನೀನು? ಓ, ಇಲ್ಲಿ ಮತ್ತೆ ಕಿವಿ ಕೊಟ್ಟೆ. ಹೀಗೆ ಕೇಳಿದೆ. ಹ್ಮ್. ಅಲ್ಲಿ ಮೂವರಿದ್ರಪ್ಪ. ಮೂರು ಜನ ಇದ್ರು. ಯಾರೇ ಮೂವರು? ಅದೇ ನಿನ್ನ ಗಂಡ ಆ ದಶರಥ ಇದ್ದ. ಚಕ್ರವರ್ತಿಗಳ ಅವರು ಎಂತದದು? ದಶರಥ ಇದ್ದ. ದಶರಥ ಮಹಾರಾಜರು ಅಯೋಧ್ಯ ಭೂಪತಿ ಭೂಪತಿ. ಅಲ್ಲಿ ಇದ್ರು. ಹ್ಮ್. ಅವರೊಟ್ಟಿಗೆ ಹ್ಮ್. ಅವನ ಈತ ಈ ಗಡ್ಡ ಬಿಟ್ಟಿರ್ತಾನಲ್ಲ, ಬಿಳಿ ಗಡ್ಡ, ಬಿಳಿ ಗಡ್ಡ. ಇಷ್ಟು ಉದ್ದಕ್ಕೆ. ಅದೇ ಅಂತ ಗುರುವೇ ನಿಮ್ಮ ಗುರು ಅನಿಷ್ಟ ಅಂತ. ಅನಿಷ್ಟ ನೀನು ಅನಿಷ್ಟ ಬಾ. ವಸಿಷ್ಠರೇ ನಮ್ಮ ಕುಲಪುರೋಹಿತರು ಅವರು. ಹಾ, ವಶಿಷ್ಠ ವಸಿಷ್ಠರು ಮಹಾರಾಜರು ವಸಿಷ್ಠರು. ವಶಿಷ್ಠ. ಮತ್ತೆ ಅವರೊಟ್ಟಿಗೆ ಇನ್ನೊಬ್ಬ ಇದ್ದ. ಯಾರು ಯಾರೋ ಯಾರು? ಅದೇನೆ ಸುಮ್ಮನೆ ಮಾತಾಡ್ತಾ ಇರ್ತಾನಲ್ಲ, ಮಂತ್ರಿ. ಏ ಹೌದೇನೆ? ಮಂತ್ರಿ. ಈ ಮಂತ್ರಿಗಳೆಲ್ಲ ಸುಮ್ನೆ ಮಾತಾಡುದೇನೆ? ಈ ಮಂತ್ರಿಗಳೆಲ್ಲ ಸುಮ್ನೆ ಮಾತಾಡುದು. ಅವನು ಸುಮ್ಮನೆ ಇದ್ರು ಇವ್ರು ಬಿಡೋದಿಲ್ವೇ? ಮಾತಾಡಿ ಬಿಡುದಿಲ್ಲ ಅವ್ರು. ಬಿಡೋದಿಲ್ಲ. ಮಂತ್ರಿ ಸುಮಂತ್ರನ ಇದ್ದದ್ದು. ಹಾ, ಸುಮಂತ್ರ. ಮೂವರು ಕೂಡಿ ಪಿಶು ಪಿಶು ಗುಸು ಗುಸು, ಪಿಶು ಪಿಶು ಗುಸು ಗುಸು, ಪಿಸು ಪಿಸು ಗುಸು ಗುಸು ಮಾತಾಡ್ತಾ ಇದ್ದಾರೆ. ಹೌದು. ಹಾ. ನಿನ್ನ ಗಂಡ, ನಿನ್ನ ಯಜಮಾನರು ಚಕ್ರವರ್ತಿಗಳು, ಚಕ್ರವರ್ತಿ ಮಹಾರಾಜರು ಅವರು ನಾಳೆನೇ ಆಗ್ಬಹುದಾ? ನಾಳೆ ಆಗ್ಬಹುದಾ? ನಾಳೆ ಆಗ್ಬಹುದು. ನಾಳೆ ಆಗ್ಬಹುದಾ? ಕೇಳ. ನಾಳೆ ಆಗದೆ, ನಾಳೆ ಆಗ್ತದೆ. ಅಲ್ವೇ? ಅದು ಎಂತದ್ದು? ನಾಳೆ ಆಗ್ಬಹುದಾ? ಈ ಗುರುಗಳಿದ್ರಲ್ಲ ಅನಿಷ್ಟ, ಅಯ್ಯೋ ವಸಿಷ್ಠ ಅವರು ಅಂತ ಹೇಳಿದ್ರು ಗೊತ್ತಾ? ಎಂತದ್ದು? ನಾಳೆ ಆಗಬೇಕು, ನಾಳೆಯೇ ಆಗಬೇಕು, ಬಿಟ್ರೆ ಬೇರೆ ದಿನ ಇಲ್ಲ, ನಾಳೆ ಆಗಬೇಕು ಅಂತಿದ್ರ ಒಂದ್ ಸುಮ್ಮನೆ ಇರಬಾರ್ದನೆ ಮಂತ್ರಿ. ನಾನ್ ತಯಾರಿದ್ದೇನೆ, ನಾನ್ ತಯಾರಿದ್ದೇನೆ, ನಾನ್ ತಯಾರಿದ್ದೇನೆ. ಇದೇ ಬರ್ಕೊಂಡ ಸಾಯವನ ಹಾಗೆ ಅದೇ ಮಾಡ್ಕೊಂಡು ಹೇಳ್ತಾನಪ್ಪ. ಅಂದ್ರು ನಾಳೆಗೆ ನಾನು ಸಿದ್ಧತೆಯನ್ನು ಮಾಡ್ತೇನೆ ಅಂತ ಅವ ಹೇಳು. ಇವರು ನಾಳೆಯೇ ಆಗ್ಬೇಕು ಅಂತ ಹೇಳು. ಎಂತದ ವಿಷಯ ಅಲ್ಲಿ? ಅಯ್ಯೋ, ಮೂರನೇವರ ಮನೆ ಸುದ್ದಿ ನಮ್ಗೆ ಅಂತಕ್ಕೆ ಇಷ್ಟೊತ್ತರವರೆಗೆ ವಿಷಯ ಹೇಳಿ ನೀನು ಈಗ ಮೂರನೇ ಸುದ್ದಿ ನಮಗೆ ಯಾಕೆ? ನೀ ಹೇಳಿದ್ದು ನಮ್ಮನೆ ಸುದ್ದಿನೇ ಅಲ್ವೇನೆ? ಹೌದು. ಈಗ ಯಜಮಾನ್ರು ನಮ್ಮ ಯಜಮಾನ್ರು, ಪುರೋಹಿತರು ನಮ್ಮ ಪುರೋಹಿತರು, ಮಂತ್ರಿಗಳು ನಮ್ಮ ಮಂತ್ರಿಗಳು, ನಮ್ಮನೆ ಸುದ್ದಿನೇ ಅಲ್ವೇನೆ? ಇದು ನಮ್ಮನೆ ಸುದ್ದಿ ಅಲ್ವೇ? ಮತ್ತೆ ಯಾರ್ಯಾರ ಸುದ್ದಿ ಯಾರಿಗೆ ನಮ್ಗೆ ಯಾಕೆ ಅಂತ ಹೇಳ್ಬೇಕಲ್ಲ ನೀವು? ಅವ್ರು ಏನ್ ಮಾತಾಡ್ತಿದ್ರು ಗೊತ್ತೇನೆ? ಏನ್ ಮಾತಾಡ್ತಿದ್ರು? ಮತ್ತೆ ಕೌಸಲ್ಯ ಇಲ್ವೇನೆ? ಕೌಸಲ್ಯ ನಮ್ಮ ಅಕ್ಕ, ನಿಮ್ಮ ಅಕ್ಕ. ಮತ್ತೆ ಅವನ ಮಗ ಇಲ್ಲನೆ ರಾಮ, ನಮ್ಮ ರಾಮ. ನಿನ್ನ ರಾಮ. ಹೌದು. ಆ ಕೌಸಲ್ಯನ ಮಗ ರಾಮನಿಗೆ ದಶರಥ ಮಹಾರಾಜ ಅಯೋಧ್ಯೆಯ ಪಟ್ಟ ಕಟ್ಟಾನಂತೆ. ಸರಿಯೇನೆ? ನಾಳೆಗೆ ರಾಮನಿಗೆ ಅಯೋಧ್ಯದ ಪಟ್ಟ ಕಟ್ಟುವುದಾ? ಸರಿಯೇನೆ ಇದು? ಮಂಥರೇ ಒಳ್ಳಿತಾಯಿತು ಚಂದವಾಯಿತು. ನಮ್ಮ ಗಮನ ರಾಮಚಂದ್ರನ ಆನಂದವ ಆನಂದವ ಮಂತರಿಗೆ ಒಳ್ಳಿತು ಚಂದವಾಯಿತು ರಾಮಚಂದ್ರ ಆನಂದವ ನೋಡುವ ನಾಳೆ. ನಮ್ಮ ಕಂದರ ರಾಮಚಂದ್ರನ ಆನಂದವ ನೋಡುವ ನಾಳೆ. ಕಂದರ ರಾಜಚಂದ್ರನ ಅನುಭವ ನೋಡುವ ನಾಳೆ.
ಮಂತರೇಕೆ ಒಳ್ಳಿದು ಚಂದವಾಯಿ ಅದಗೇನು ಮಂತರೇಕೆ ಒಳ್ಳಿದು ಚಂದವಾಯಿ ಅದಗೇನು ಕಂದರಾಮಚಂದ್ರನ ಆನಂದವಂತ 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 ನೋಡು ನಮ್ಮ ಕಂದರ ಚಂದ್ರ ಆನಂದವಂತ ನೋಡುವ 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 ಮಂತರಿಕೆ ಒಳ್ಳಿದು ಮಂತರೇಕೆ ಒಳ್ಳಿದು ಚಂದವಾಯಿತು ಮಗಳ ಚಂದವಾಯಿತು ಚಂದವಾಯಿತು ಅದಕ್ಕೇನು ನಮ್ಮ ಕಂದ ರಾಮಚಂದ್ರನ ಆನಂದವ ನೋಡುವ ನಾಳೆ ಕಂದ ರಾಮಚಂದ್ರನ ನೋಡುವ ನಾಳೆ ನೋಡುವ ನಾಳೆ ನೋಡುವ ಮಂತರಿಗೆ ಒಳ್ಳಿದು ಮಂತರಿಗೆ ಒಳ್ಳಿದು ಚಂದ ಆಯಿತು ನೋಡಿ ಎಷ್ಟು ನೆಟ್ಟಿಗೆ ಬಂತು ಹೌದಾ? ಮಂಥರ ಸತ್ಯ ಹೇಳಲೇನೆ ಬಹುಶಃ ನಿನ್ನ ಜೀವನದಲ್ಲಿ ಒಂದು ಒಳ್ಳೆಯ ಸುದ್ದಿ, ಒಂದು ಶುಭ ಸುದ್ದಿ, ಒಂದು ಸಿಹಿ ಸುದ್ದಿ ಹೇಳಿದ್ದು ಬಹುಶಃ ಇದೇ ಇರಬೇಕು ನಿನಗೆ. ನನ್ನ ಮೈಯೆಲ್ಲ ಕಿವಿಯಾಗಿ ಹೋಯ್ತೆ, ಕಿವಿ ಅರಳಿಸಿ ನಿಂತೆ ನಾನು. ಸತ್ಯ ಹೇಳ, ಇಂಥದ್ದೊಂದು ವಿಷಯ ಹೇಳಿದ ನಿನ್ನ ಬಾಯಿಗೆ ಬೆಲ್ಲೆ ಕಲ್ಲು ಹಾಕಿದ್ರೆ ಇವು ಉಳಿತಾವೆ ಅಣ್ಣ. ಅದು ಹೋಗ್ಲಿ, ಕಲ್ಲು ಹಾಕ್ತಾರೆ ಅಂತ ಹೇಳಿದೆ ನಾನು. ಹೌದು. ಅಷ್ಟಕ್ಕೆ ಬಾಯಿ ಹಾಕಿದ್ದೆ ಯಾಕೆ ನೀನು? ಮತ್ತೆಂತ? ಕಲ್ಲು ಸಕ್ಕರೆ ಬಾಯಿಗೆ ಬೆಲ್ಲ ತುಪ್ಪ ಎಲ್ಲ ಸೇರಿಸಿ ಹಾಕ್ಬೇಕು. ಏಯ್, ಇಷ್ಟು ಒಳ್ಳೆ ಸುದ್ದಿ ಹೇಳಿದೆಯಲ್ಲ, ನಿನ್ನ ಹೀಗೆ ಬಿಡ್ತೇನಾ? ಹೀಗೆ ಬಿಡ್ತೇನೆ ಅಂತ ಭಾವಿಸಿದ್ಯಾ? ಏನ್ ಕೈ ಕಾಲು ಮುರಿತೇನೆ? ಮಾತಾಡೋದು ನೀನು. ಅದಲ್ಲ, ನನಗೆ ನಿನ್ನೆ ಮೊನ್ನೆ ನೋಡಿದ ಹಾಗುಂಟು. ನಮ್ಮ ರಾಮಚಂದ್ರ ಅಂಬೆಗಾಲಿಕತ್ತ ನಮ್ಮ ರಾಜಾಂಗಣದಲ್ಲಿ ಓಡಾಡಿದಂತಹ ಆ ಚಂದ. ನಾನು ಅಂತಲ್ಲ, ನಮ್ಮವರೆಲ್ಲ ಆಶಿಸ್ತಾ ಇದ್ರು, ನಮ್ಮವರೆಲ್ಲ ಬಯಸ್ತಾ ಇದ್ರು. ಯಾವಾಗ 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 ರಾಮನಿಗೆ ಮಟ್ಟವಾಗ್ತದೆ ಅದನ್ನ ಕಾಯ್ತಾ ಇದ್ದವರು. ವಿವಾಹವಾಗಲಿಲ್ಲ, ಆದ್ರೆ ವಿವಾಹವಾಯ್ತು. ಎಂತಹ ಹೆಣ್ಣಿನ ಜೊತೆಗೆ? ಸೀತೆ ಸೀತೆ ಸೀತೆಯ ಜೊತೆಗೆ ಮದುವೆಯಾಗಿ ಕಾಲ 12 ವರ್ಷ ಕಳೆದು ಹೋಯ್ತು. ಆದ್ರೂ ಮಟ್ಟಕ್ಕೆ ಬರಲಿಲ್ಲ ಅಂತ ಕಾಯ್ತಾ ಇರುವ ಸಂದರ್ಭಕ್ಕೆ ಚಾತಕ ಪಕ್ಷಿಯೊಂದು ಮಳೆಯ ನಿರೀಕ್ಷೆಯಲ್ಲಿ ಕಾತರತೆಯಿಂದ ಆಗಸವನ್ನು ನೋಡ್ತಾ ಕಾಯ್ತಾ ಇದ್ದ ಹಾಗೆ ಬಂದಂತಹ ಬಿಂದುಗಳು ಅಮೃತ ಸದೃಶ, ಅದು ಅಮೃತ ಸದೃಶವೇ. ಅಂತಹ ಮಾತುಗಳನ್ನಾಡಿದ ನಿನಗೆ ಇದ ಕೈಗೊಳ್ಳಿ, ನಿನ್ನ ಕೈಗೆ ಬಳೆ ತೊಡಿಸಿ. ಎಂತ ಬಳೆ ತೋರಿಸಿ ಏನು ಕತ್ಲೆ ಕೋಣೆ ದೂಡ್ಬೇಕಂತ ಮಾಡಿದ್ದೆ. ಹಾಗೆ ನೀನು ಏನೋ ಇಟ್ಟಿದ್ದಾಳೆ ನನಗೆ. ಅಯ್ಯೋ, ಅದಲ್ವೇ ಈಗ ನಿನ್ನ ತಲೆ ಬಂದಿಷ್ಟು ಕಪ್ಪು ಹಾಕ್ತೇನೆ. ನಿನ್ನ ತಲೆ ಬಂದಿಷ್ಟು ಕಪ್ಪು ಹಾಕಿ. ಕಪ್ಪು? ಹೌದು. ಅಂದ್ರೆ ಇನ್ನು ಮುಂದೆ ಈ ಮುದಿ ಮಂಥರೆ ಇರೋದಿಲ್ಲ. ಹರೆಯದ ಮಂಥರೆ. ಹರೆಯದ ಮಂಥರೆ. ಇದು ಈ ಸೀರೆ ಬಿಡಿಸಿದ್ದು. ಇದನ್ನ ಯಾಕೆ ಬಿಚ್ಚಬೇಕು? ಅಯ್ಯೋ, ಇರುವುದೇ ಒಂದು, ಮತ್ತೊಂದು ಕೈಯಲ್ಲಿ ಹಿಡ್ಕೊಂಡು ಬಂದಿಲ್ಲ. ಇಲ್ಲಿ ಬಿಚ್ಚಿದ್ರೆ ಮತ್ತೆ ನನ್ನ ಕೈ ಮನೆಯಲ್ಲಿ ಇರುವವಳ ನೀನು. ನನ್ನ ಜೊತೆಗಿರುವವಳು.
ನೀನ್ ಇಂಥದ್ದಲ್ಲ, ಇದಕ್ಕಿಂತಲೂ ಒಳ್ಳೆ ಪಟ್ಟೆ ಸೀರೆ. ಬಟ್ಟೆ ಸೀರೆ ಪಟ್ಟೆ ಸೀರೆ ನಾನೇ ಉಡಿಸ್ತೇನೆ, ನೀವು ಉಡಿಸ್ತೇನೆ, ಕುಪ್ಪಸ ಬೇರೆ ತೊಡಿಸ್ತೇನೆ. ಅದನ್ನ ಈಗ ಇದು ನೋಡಿ, ಎಂತದೆ ಇದು ನೋಡಿ, ನಿನ್ ಬೆನ್ನು, ಈ ಗೂನು ಬೆನ್ನು. ನೀನ್ ತಿರುಗಾಡುವಾಗ ಜನ ಎಲ್ಲ ನೋಡುದಲ್ವೇನೆ ಅದನ್ನು? ಹೌದು ನೋಡೆ, ನಾನು ತಿರುಗಾಡುವಾಗೆಲ್ಲ ಎಲ್ಲರೂ ಸೈಟ್ ಎಂತ ಹೇಳು? ಗಂಡಸರು ಹೆಂಗಸರು ಎಲ್ಲ ಹೀಗೆ ನೋಡ್ತಾ ಗೋಣು ಬಂತು ಗೋಣು ಗೋಣು ಬಂತು ಗೋಣು ಹೇಳ್ತಾರೆ ನಿನ್ನ. ಹೌದಾ? ಮತ್ತೆ ಕೆಲವರು ರಥ ಬಂತು ರಥ, ರಥ ಬಂತು ರಥ. ನೀನು ನಡೆಯುವ ಶೈಲಿಯನ್ನು ನೋಡಿ ಅವರೆಲ್ಲ ಹಾಗೆ ಹೇಳುದಲ್ವಾ? ಈಗ ನಾಳೆ ದಿವಸ ಈಗಲೇ ಅಕ್ಕ ಸಾಲಿಗನ ಮನೆಗೆ ಹೋಗ್ತೇನೆ, ಅವನಿಗೆ ಹೇಳ್ತೇನೆ, ನಿನ್ನ ಈ ಗೂನಿಗೊಂದು ಬಂಗಾರದ ಕವಚ ಮಾಡಿಸ್ಬೇಕು. ನೀನು ಮಹಾರಾಣಿ, ಹೇಳಿದಂತೆಯೇ ಮಾಡುವವಳು. ನೀನೇನಾದರೂ ಈ ನನ್ನ ಗೂನಿಗೆ ಕಳಸ ಮಾಡಿಸಿದ್ರೆ ಕಳಸ ಮಾಡಿಸಿದ್ರೆ ರಥ ಬಂತು ರಥ ಅಂತಾರಲ್ಲ, ಅವರೆಲ್ಲ ಏನ್ ಮಾಡ್ತಾರೆ ಗೊತ್ತಾ? ನನ್ನ ಕುತ್ತಿಗೆಗೊಂದು ಹಗ್ಗ ಹಾಕಿ ಮತ್ತೆ ರಥವನ್ನ ಎಳ್ಕೊಂಡು ಹೋದಾಗೆ ರಥದ ಬೀದಿಯಲ್ಲಿ ಎಳ್ಕೊಂಡು ಹೋಗಿ ರಥೋತ್ಸವ ಮಾಡಿ. ಹಾಗಿದ್ರೆ ಅದು ಬೇಡ. ಮತ್ತೆ ನೀನು ಹಳೆಯ ರಥಕ್ಕೊಂದು ಹೊಸ ಕಳಸ ಮಾಡಿದ್ರು ಅಂತ ರಥೋತ್ಸವ ಮಾಡಿದ್ರೆ ಜನ ಏನ್ ಮಾಡ್ಬೇಕು? ಹೌದೇನೆ, ಹಾರ್ಬೇಕು. ನನಗೆ ಬೇಡ. ಯಾಕೆ ಹಾರ್ಬೇಕು ಅಂತ? ಹಾರದ? ಹೌದು, ಹಾರ್ಬೇಕು ಅಂತ ಮಾಡಿದ್ದೆ, ಯಾವ್ದು ಹಳೆ ಬಾವಿ ಸಿಗಲಿಲ್ಲ ಬರುವಾಗ. ಯಾಕೆ? ನಾನು ನಿನಗೆ ಆಭರಣ ಹೊಸ ಹಾರಬೇಕು. ಹಾರವೇ? ಹಾರಬೇಕು ಅಂತ. ಬೇಡ ಬೇಡ, ಬೇಕಿದ್ರೆ ನಾನೇ ನಿನಗೆ ಈ ಹಾರ ಕೊಡ್ತೇನೆ. ಬೇಡ ಬೇಡ, ಅದ್ ನಿನ್ ಕುತ್ತಿಗೆಗೆ ಇಲ್ಲ. ನಿನ್ ಕುತ್ತಿಗೆಗಿದ್ರೆ ಚಂದ, ಇದು ನನ್ನ ಕುತ್ತಿಗೆಗಿದ್ರೆ ಚಂದ. ಹೌದೇನೆ? ಎಂತಹ ಸವಿ ಸುದ್ದಿಯನ್ನು ಹೇಳಿದೆ. ನಾಳೆಯ ದಿವಸ ರಾಮಚಂದ್ರ ಪಟ್ಟಾಭಿಷಿಕ್ತನಾಗ್ತಾನೆ. ಅವ ಸಿಂಹಾಸನವನ್ನ ಏರಿ ಕುಳಿತು ಪಟ್ಟಾಭಿಷಿಕ್ತರಾಗುವಾಗ ಈಗ ನಿನ್ನನ್ನು ಇಷ್ಟು ಅಲಂಕಾರ ಮಾಡಿ ನಿನ್ನನ್ನು ಚಂದದಲ್ಲಿ ತಯಾರಾಗಿಸಿ ಎದುರು ಸಾಲಿನಲ್ಲಿ ಕುಳಿಸ್ತೇನೆ. ಎದುರು ಸಾಲಿನಲ್ಲಿ ಕುಳಿತು ನಾವು ಆ ಪಟ್ಟಾಭಿಷೇಕ ಮಹೋತ್ಸವವನ್ನು ನೋಡ್ಬೇಕು. ನಾವು ಹೀಗೆ ಅದು ನಿನ್ನದೇ. ಉಳಿದವರಿಗಾದ್ರೆ ಇಲ್ಲಿ ಸ್ಥಳ ಇಲ್ಲ, ನಿನಗಾಗ್ಲಿಕ್ಕೆ ನಾನು ನಿಮ್ಮಲ್ಲಿ ಬೇಡ ಅಂತ ಹೇಳಿದ್ದೇನೆ. ಯಾವ ಸ್ಥಳಕ್ಕೆ ಬಂದ್ರು ನಿನ್ನನ್ನು, ನೀನು ನಮ್ಮನೆ ಒಳಗೆ ಹೋಗದೆ ಇರುವ ಸ್ಥಳ ಉಂಟೇನೆ, ಕುಳಿತುಕೊಳ್ಳದಿರುವ ಸ್ಥಳ ಉಂಟೇನೆ. ಕೂತ್ಕೊಳ್ಬೇಕು ಅಂತ. ಹೌದು, ಅದಕ್ಕೆ ಹಾಗೆ ಕೂಡಿಸಿ ನಿನಗೆ ಎದುರು ಸಾಲಿನಲ್ಲಿ ಕುಳಿತು ನಾವು ಆ ಮಹೋತ್ಸವವನ್ನು ನೋಡ್ಬೇಕು. ಎಂತ ಸಂತದ ಸುದ್ದಿ ಹೇಳಿದೆ ನೀನು, ಹೌದೇನೆ? ಈಗ ನಂಗೆ ಗೊತ್ತಾಯ್ತು, ನನಗೆ ಗೊತ್ತಾಯ್ತು ನಿಮ್ಗೆ ಹಾಗೆ ಪಡೆದುಕೊಳ್ಳುವಾಗ್ಲೇ ಎಲ್ಲದನ್ನು ಪಡ್ಕೊಂಡು ಬಿಡ್ಬೇಕು ಅಂತ. ಇದು ನೋಡು, ನನ್ನ ಅಪ್ಪನ ಮನೆಯಲ್ಲಿ ನಿನ್ ಜೊತೆಗೆ ಇದನ್ನೇ ನಂಗೆ ಕೊಟ್ಟದ್ದು ಬಳುವಳಿ. ಒಂದು ನಿನ್ನನ್ನು ಕಳ್ಸಿಕೊಟ್ಟದ್ದು, ಅದ್ರ ಜೊತೆಗೆ ಇದು ಬಳುವಳಿ ಕೊಟ್ಟದ್ದು. ನಾಳೆ ನಾನು ಪೆಟ್ಟಿಗೆಯಲ್ಲಿರುವ ಪಟ್ಟೆ ಸೀರೆಯನ್ನು ಉಟ್ಕೊಂಡು ಕೈಗೆ ಬಂಗಾರದ ಬಳೆ ತೊಟ್ಟುಕೊಂಡು ಈ ಚಂದ್ರಗಾವಿ ಶಲ್ಯವನ್ನ ಹೊಂದಿಕೊಂಡು ಹೀಗೆ ಬಂದು ಮುಂದಿನ ಸಾಲಲ್ಲಿ ಕೂತು ನಾಳೆ ಆಗುವ ರಾಮಚಂದ್ರನ ಪಟ್ಟಾಭಿಷೇಕವ ಕಣ್ಣು ತುಂಬಿಸಿಕೊಳ್ಳಬೇಕು, ನೋಡ್ಬೇಕು. ಹಾಗೆ ನೀನು ಈ ಮುದಿ ಮಂಥರೆಯ ವಿವಾಹ ಮಹೋತ್ಸವವನ್ನು ನೋಡ್ಬೇಕು. ವಿವಾಹ ಮಹೋತ್ಸವ? ಹೌದು. ಹಿಡಿ ಬಹುಮಾನ ಕೊಡ್ತಾಳಂತ ಉಡುಗೊರೆ ಕೊಡ್ತಾಳಂತ ಉಡುಗೊರೆ. ಯಾರಿಗೆ ಬೇಕು ನಿನ್ನ ಉಡುಗೊರೆ ಅಲ್ಲವೇ? ನಾನು ಏನು ಹೇಳ್ತಾ ಇದ್ದೇನೆ, ನಾಳೆ ದಿವಸ ಪಟ್ಟಾಭಿಷೇಕ ರಾಮನಿಗೆ. ಆ ಪಟ್ಟಾಭಿಷೇಕ ಆದ ಏನ್ ಆಗ್ತದೆ ಅಂತ ನಿನಗೆ ಏನಾದ್ರು ಗೊತ್ತೇನೆ? ಧರಣಿಯ ದೀಪೋದಿತ್ವ ರಾಮ ಧರಣಿಯ ದೀಪೋದಿತ್ವ ರಾಮ ಧರಣಿಯ ಭರತಗಾತನಲಿ ಚಾಕರಿ ಹೌದಮ್ಮ ಭರತಗಾತನಲಿ ಚಾಕರಿ ಹೌದಮ್ಮ
ಪರಿಸರಕ್ಕೆ ನೀ ನಿರತ ಸೇವಕರೊತ್ತಿ ಪರಿಚಾರಿಯಾವೆ. ನೀ ನಿರತ ಸೇವಕರೊತ್ತಿ ಪರಿಚಾರಿಯಾವೆ. ನಿರತ ಸೇವಕರೊತ್ತಿ ಪರಿಚಾರಿಯಾವೆ. ನಿರತ ಸೇವಕರೊತ್ತಿ ಪರಿಚಾರಿಯಾವೆ. ಪರಿಚಾರಿಯಾವೆ. ನಿರತ ಸೇವಕರೊತ್ತಿ ನಿರತ ಸೇವಕರೊತ್ತಿ ಪರಿಚಾರಿಯಾವೆ. ಪರಿಚಾರಿಯಾವೆ. ನಿರತ ಸೇವಕರೊತ್ತಿ ಪರಿಚಾರಿಯಾವೆ. ಪರಿಚಾರಿಯಾವೆ. ಪರಿಸರಕ್ಕೆ ನಿರತ ಸೇವಕರೊತ್ತಿ ನಿರತ ಸೇವಕರೊತ್ತಿ ಪರಿಚಾರಿಯಾದೆ. ನಿರತ ಸೇವಕರೊತ್ತಿ ಪರಿಚಾರಿಯಾದೆ. ಪರಿಚಾರಿಯಾದೆ. ನಿರತ ಸೇವಕರೊತ್ತಿ ಪರಿಚಾರಿಯಾವೆ. ನಿರತ ಸೇವಕರೊತ್ತಿ ಪರಿಚಾರಿಯಾವೆ. ನಿರತ ಸೇವಕರೊತ್ತಿ ಪರಿಚಾರಿಯಾವೆ. ನಿರತ ಸೇವಕರೊತ್ತಿ ಪರಿಚಾರಿಯಾವೆ. ಪರಿಚಾರಿಯಾವೆ. ನಿರತ ಸೇವಕರೊತ್ತಿ ಪರಿಚಾರಿಯಾವೆ. ನಿರತ ಸೇವಕರೊತ್ತಿ ಪರಿಚಾರಿಯಾವೆ. ನಿರತ ಸೇವಕರೊತ್ತಿ ಪರಿಚಾರಿಯಾವೆ. ನಿರತ ಸೇವಕರೊತ್ತಿ ಸೇವಕರೊತ್ತಿ ಪರಿಚಾರಿಯಾವೆ. ನಿರತ ಸೇವಕರೊತ್ತಿ ಪರಿಚಾರಿಯಾವೆ. ನಿರತ ಸೇವಕರೊತ್ತಿ ಪರಿಚಾರಿಯಾವೆ. ನಿರತ ಸೇವಕರೊತ್ತಿ ನಿರತ ಸೇವಕರೊತ್ತಿ ಪರಿಚಾರಿಯಾವೆ. ನಿರತ ಸೇವಕರೊತ್ತಿ ಪರಿಚಾರಿಯಾವೆ. ನಿರತ ಸೇವಕರೊತ್ತಿ ನಿರತ ಸೇವಕರೊತ್ತಿ ಪರಿಚಾರಿಯಾವೆ. ನಿರತ ಸೇವಕರೊತ್ತಿ ಪರಿಚಾರಿಯಾವೆ. ನಿರತ ಸೇವಕರೊತ್ತಿ
ನಿರತ ಸೇವಕರುತ್ತಿ ನಿರತ ಸೇವಕರುತ್ತಿ ಪರಿಚಾರ್ಯಾಪಿ ನಿರತ ಸೇವಕರುತ್ತಿ ಪರಿಚಾರ್ಯಾಪಿ ನಿರತ ಸೇವಕರುತ್ತಿ ನಿರತ ಸೇವಕರುತ್ತಿ ಪರಿಚಾರ್ಯಾಪಿ 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 ನಿರತ ಸೇವಕರುತ್ತಿ ಪರಿಚಾರ್ಯಾಪಿ ಪರಿಚಾರಕ್ಕೆ ಆಜ್ಞೆ. ತರುಣಿ ಜಾನಕಿ ಪಟ್ಟದರಸಿಯಾದವಳು ನಿರತ ಸೇವಕರುತ್ತಿ ನಿರತ ಸೇವಕರುತ್ತಿ ನಿರತ ಸೇವಕರುತ್ತಿ ನಿರತ ಸೇವಕರುತ್ತಿ ಪರಿಚಾರ್ಯಾಪಿ ನಿರತ ಸೇವಕರುತ್ತಿ ನಿರತ ಸೇವಕರುತ್ತಿ ಪರಿಚಾರ್ಯಾಪಿ ನಿರತ ಸೇವಕರುತ್ತಿ ನಿರತ ಸೇವಕರುತ್ತಿ ಪರಿಚಾರ್ಯಾಪಿ ನಿರತ ಸೇವಕರುತ್ತಿ ಪರಿಚಾರ್ಯಾಪಿ ನಿರತ ಸೇವಕರುತ್ತಿ ಪರಿಚಾರ್ಯಾಪಿ ತರುಣಿ ಜಾನಕಿ ಪಟ್ಟದರಸಿಯಾದವಳು ನೀ ನಿರತ ಸೇವಕರುತ್ತಿ ಪರಿಚಾರ್ಯಾಪಿ ತರುಣಿ ಜಾನಕಿ ಪಟ್ಟದರಸಿಯಾದವಳು ನೀ ನಿರತ ಸೇವಕರುತ್ತಿ ಪರಿಚಾರ್ಯಾಪಿ ಬೇಕ ನಿಂಗಿದು ಬೆಂತಿಕ್ಲ ಸ್ವಲ್ಪ ಬೇಡ. ಒಂದು ಸಾರು ನಾನು ಹೇಳಿದ್ದು ನಿನಗೆ ತಿಳಿಯುತ್ತೇನೆ. ಎಂತದೆ ನಾನು ಏನ್ ಹೇಳ್ದೆ? ಏನ್ ಹೇಳ್ದೆ ಈ ಭಕ್ತ ಏನಾದ್ರೂ ಆದ್ರೆ ರಾಮನಿಗೆ, ರಾಮನಿಗೆ ಬೆತ್ತ ಆಗ್ತದೆ ಭರತ ಏನಾಗ್ತಾನೆ? ಭರತ ಏನಾಗ್ತಾನೆ ಸಂತೋಷ ಪಡ್ತಾನೆ ಸಂತೋಷ ಪಡ್ತಾನ. ಹೌದು ಅವನ ವಿಚಾರ ಬಿಡು, ಮಿಕ್ಕವರ ವಿಚಾರವೂ ಬಿಡು. ಆಯ್ತಾ? ಉಳಿದವರೆಲ್ಲ ಸಂತೋಷ ಪಡ್ತಾರೆ ಉಳಿದವರೆಲ್ಲ ಎಂತ ಸಂತೋಷ ಪಡ್ತಾರೆ ಅಂದ್ರೆ ಅಲ್ವೇ? ಭರತ ಯಾರ ಮಗ? ಭರತ ನನ್ನ ಮಗ. ನಿನ್ನ ಮಗ ನೆನಪಿದೆಯಲ್ಲ? ಅವನು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದವನಲ್ಲ, ಕೌಸಲ್ಯ ಹೊಟ್ಟೆಯಲ್ಲಿ ಹುಟ್ಟಿದವ. ಅವನೇ ಹೇಗೆ ರಾಮ ಪಟ್ಟಾಧ್ಯಕ್ಷನಾದ ಯುವರಾಜ ಆಗ್ತಾನೆ? ಓ ಈಗ ರಾಮ ಪಟ್ಟಕ್ಕೆ ಬಂದ್ರೆ ಭರತ ಏನಾಗ್ತಾನೆ? ರಾಮನ ಸೇವೆ ಮಾಡ್ತಾನೆ. ಅಲ್ಲ ಅವ್ ಹೇಳಿದ್ರೆ ಯುವರಾಜನಾಗ್ತಾನೆ. ಅಲ್ಲ, ನನ್ನ ಹೊಟ್ಟೆಲಿ ಹುಟ್ಟದ್ರಿಂದ ಎಂತ ಚಂದ, ಎಂತ ಚಂದ ಮಾತುಗಳು ಆಡ್ತಿ. ಭರತ ಅವನ ಸೇವಕ, ಸೇವೆ ಮಾಡ್ತಾನೆ. ಅಲ್ವೇ? ನಮ್ಮ ಮನೇಲಿ ಹಾಗೆ ನೋಡು, ಅವ ಸೇವಕ ಆಗ್ತಾನೆ. ಒಳ್ಳೆ ಹಣ್ಣನ್ನ ತೆಗೆದು ರಾಮನಿಗೆ ತಿನ್ನಿಸ್ತಾನೆ. ಕೆಟ್ಟ ಹಣ್ಣು ಹುಳುಕ ಹಣ್ಣೆಲ್ಲ ತೆಗೆದು ಪಕ್ಕಕ್ಕೆ ಇರ್ತಾನೆ. ಅವ ತಿನ್ನೋದನ್ನ ನೋಡ್ಕೊಂಡು ಇವ ಹಿಂಗ ಜೊಲ್ ಸುರ್ಸ್ಕೊಂಡ್ ನೋಡ್ತಿರ್ತಾನೆ. ನಮ್ಮ ಮನೆ ಸಂಸ್ಕಾರವೇ ಹಾಗೆ. ಹಿರಿಯರ ಸೇವೆ ಮಾಡುವುದು ಕಿರಿಯರಿಗೆ ಕರ್ತವ್ಯ ಅಂತ ತಿಳ್ಕೊಂಡಿದ್ದೆ. ಆಯ್ತು, ಅವ ಹಾಗಾಗ್ತಾನ. ಹೌದು. ಮತ್ತೆ ನಿನ್ನ ಸೊಸೆ ಏನಾಗ್ತಾಳೆ? ಯಾರು? ಸೀತೆ ಅಲ್ವೇ? ನಿನ್ನ ಸೊಸೆ. ನನ್ನ ಸೊಸೆ ಯಾರು ಹೇಳು? ಸೀತೆ ಮಹಾ
ಹಾಗಾದ್ರೆ ಅವರದ್ದು ಬಿಡು. ನೀನು ನಾನು ದಶರಥನ ಪ್ರಿಯ ಪತ್ನಿ, ಮಾಡತಿ, ಮುದ್ದಿನ ಮಾಡತಿ, ಕಿರಿಯ ಮಗ. ಅಮ್ಮ ಅವ್ರು ಹೌದು ಕೈಕೇಯಿ, ಹೌದು. ಅವ್ರು ಏನಾಗ್ತಾರೋ? ನಾವು ಹಾಗೆ ರಾಜಮಾತೆಯರಾಗ್ತೇವೆ. ನಾನು ರಾಜಮಾತೆ ಆಗ್ತೇನೆ. ರಾಜಮಾತೆ. ಹೌದು. ಅದು ಹೇಗೆ ಸಾಧ್ಯ? ಆಗುದಿಲ್ಲ. ಕೌಸಲ್ಯನ ಮಗ ರಾಮ ಪಟ್ಟಕ್ಕೆ ಬಂದ್ರೆ ಕೌಸಲ್ಯ ರಾಜಮಾತೆ ಆಗ್ತಾಳೆ. ನೀನ್ ಹೇಗೆ ರಾಜಮಾತೆ ಆಗ್ತೀಯ? ನೋಡು, ನಾನು ಹೇಳೋದಿಷ್ಟು, ದಶರಥನಿಗೆ ಎಲ್ಲರೂ ಮಕ್ಕಳೇ. ಹೌದಲ್ಲ? 4 ಜನ ಮಕ್ಕಳು. ಹೌದು. ರಾಮನು ದಶರಥನ ಮಗನೇ, ಮಗನೇ. ಭರತನು ದಶರಥನ ಮಗನೇ. ಮಗನೇ. ರಾಮನಿಗೆ ಯಾಕೆ ಪಟ್ಟ ಕಟ್ಟಬೇಕು ಅಂದ್ರೆ ಭರತನಿಗೆ ಯಾಕೆ ಕಟ್ಟಬಾರ್ದು? ಭರತನು ದಶರಥ ಚಕ್ರವರ್ತಿಯ ಮಗನೇ, ಅವನಿಗೆ ಪಟ್ಟ ಕಟ್ಟಬೇಕಾಗಿತ್ತು, ರಾಮನಿಗೆ ಕಟ್ಟಬಾರದು. ಹೌದು, ಯಾಕೆ ಭರತನಿಗೆ ಕಟ್ಟಬಾರ್ದು ಅಂತ ಕೇಳ್ಬೇಕಲ್ಲ ನೀನು. ಮುಚ್ಚಬಾಯಿ. ಈ ಮಾಡುವರೆ ನಾಡಿ ರಾಮನು ಗಿರಿಯವನಾಗಿದ್ದ ಮೇಲೆ ಸೀಮೆಯ ಭರತನಳು ಉದಿತು ರಾಮನು ಹಿರಿಯವನಾಗಿದ್ದ ಮೇಲೆ ಸೀಮೆಯ ಭರತನಳು ಉದಿತು ಗುಣ ಮೇಲೆ